Hi, hello my beautiful souls. Welcome to Ananya Gowda YouTube channel. ನಾನು ನಿಮ್ಮ ಅನನ್ಯ ಗೌಡ. ಟುಡೇ ಸ್ಪೆಷಲ್ ಇಸ್ ಹಾಲ್ಕೀರು ಆರ್ ಶಾವಿಗೆ ಪಾಯಸ. ಸೊ ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ 2.5 ಕಪ್ ಅಷ್ಟು ನೀರನ್ನ ಇಟ್ಕೋಬೇಕು ಬಿಸಿಗೆ. ನೆಕ್ಸ್ಟು ಇನ್ನೊಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕ್ಕೊಂಡು ತೋರಿಸ್ತಿರುವಂತಹ ಬೌಲ್ ಅಳತೆಯಲ್ಲಿ ನಾನು ವರ್ಮಸಿಲಿ ತಗೋತಾ ಇದ್ದೀನಿ. ಇವಾಗ ಈ ವರ್ಮಸಿಲಿನ ತುಪ್ಪ ಹಾಕಿರುವಂಥ ಕಡಾಯಿಗೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಇದಕ್ಕೆ ಆಗಲಿಟ್ಟಿರುವಂತಹ ಬಿಸಿನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ. ಈ ಬಿಸಿನೀರು ಆ್ಯಡ್ ಮಾಡಾದ್ಮೇಲೆ ಇದು 90% ಕುಕ್ ಆಗೋ ತನಕ ಕೂಡ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನಂತರ ಅದೇ ಪಾತ್ರೆಗೆ 3 ಕಪ್ಸ್ ಅಷ್ಟು ಹಾಲನ್ನ ಬಿಸಿಗೆ ಇಟ್ಕೋಬೇಕು. ಇಲ್ಲಿ ಆಲ್ರೆಡಿ ಶಾವಿಗೆ ನೋಡ್ತಾ ಇರ್ಬೋದು, ನೀವು ಕೈಯಲ್ಲಿ ಮುಟ್ಟಿದ್ರೆ ಮಾತ್ರ ಅದು ಪೀಸ್ ಆಗ್ತಿದೆ. ನೀವು ಕೂಡ ಅಲ್ಲಿ ತನಕನೇ ಕುಕ್ ಮಾಡ್ಕೋಬೇಕು ಚೆನ್ನಾಗಿ. ನಂತರ ಕಾಯಿಸಿರುವಂಥ ಹಾಲು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಹಾಲ್ಕೀರಿಗೆ ಸ್ವೀಟ್ ಇಲ್ಲ ಅಂದರೆ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮಗೆ ಎಷ್ಟು ಸಕ್ಕರೆ ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 3/4 ಕಪ್ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಒಳ್ಳೆ ಸ್ಮೆಲ್ಲಿಗಾಗಿ ಏಲಕ್ಕಿನ ಕುಟ್ಬಿಟ್ಟು ಹಾಕ್ಕೊಳ್ಳಿ. ನಿಮ್ಮ ಹತ್ರ ಪೌಡ್ರ್ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಕುಟ್ಟಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ತುಪ್ಪದಲ್ಲಿ ಹುರಿದಂತಹ ಕ್ಯಾಶ್ಯೂಸ್ ಮತ್ತು ದ್ರಾಕ್ಷಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೇರೆ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ಹಾಕೋಬೋದು. ಫೈನಲಿ ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ಇವಾಗ ನಿಮಗೆ ಯಾವ ರೀತಿ ಬೇಕೋ ಹಾಗೆ ನೀವು ಸರ್ವ್ ಮಾಡ್ಕೋಬೋದು. ಲೈಕ್ ಹಾಟಲ್ಲಿ ಬೇಕಾದರೂ ಸರ್ವ್ ಮಾಡ್ಕೊಂಡು ತಿನ್ಬೋದು, ಇಲ್ಲಾಂದರೆ ಸ್ವಲ್ಪ ಹೊತ್ತು ಬಿಟ್ಟು ಫ್ರಿಡ್ಜಲ್ಲಿ ಎತ್ತಿಟ್ಟು ಆಮೇಲೆ ಬೇಕಾದರೂ ತಿನ್ಬಹುದು. ಆ್ಯಸ್ ಪರ್ ಯುವರ್ ಟೇಸ್ಟ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಟು ಅನನ್ಯ ಗೌಡ ಯೂಟ್ಯೂಬ್ ಚಾನಲ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.